ಜೈ ಜನಸೇವಾ ನೋಡಿ 7ನೇ ಮನೆ ಕೆಲಸ ನಡೀತಾ ಇದೆ. 8ನೇ ಮನೆ ಸ್ಟಾರ್ಟ್ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗಿ ಟ್ರ್ಯಾಕ್ಟರ್ ಎಲ್ಲ ಇಕ್ಕಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸಿ ಬೋಟ್ರಸ್ ಕಲ್ಲು ಎಲ್ಲ ಓಡಿಸ್ ಮಾಡಿದ್ರೆ ತಲಾದಿ ಹೊಡಿಬೇಕು. ಅದು ಆದಷ್ಟು ಬೇಗ ರೆಡಿ ಮಾಡ್ತೀನಿ. ಇವಾಗ ನೋಡಿ 7ನೇ ಮನೆಗೆ ಒಂದೇ ಮೇಸ್ತ್ರಿ ಒಂದು ಲೇಬರ್ ಬಂದಿದ್ದು ನೋಡಿ. ಈ ಗೋಡೆ ಮುಗಿದಿದೆ, ಈ ಗೋಡೆ ಆಗ್ತೈತೆ. ಇದು ಫುಲ್ ಫಿನಿಶ್ ಆಗುತ್ತೆ, ಒಂದು ಎಲ್ ಶೇಪ್ ಆಗಿರುತ್ತೆ. ಇನ್ನು ಮಿಚ್ಚ ಎಲ್ಲ ಈ ಕಡೆ ಎಲ್ಲ ಬ್ಯಾಲೆನ್ಸ್ ಇರುತ್ತೆ. ಆದಷ್ಟು ಬೇಗ ಮಾಡ್ಬಿಡೋಣ ಅಂತಾನೆ. ಯಾಕಂದ್ರೆ 7ನೇ ಮನೆ 8ನೇ ಮನೆ 2 ಮನೆಯಲ್ಲೂ ಕೆಲಸ ನಡೆಸ್ತಾ ಇರ್ತೀನಿ. ನಮ್ಮ ಕೈಯಲ್ಲಿ ಆದ್ ಮಾತ್ರ ಏನೋ ಮಾಡ್ಬೇಕಂತ ಮಾಡ್ತಾ ಇರೋದು. ಮತ್ತೆ ಯಾರಾದ್ರೂ ಏನೇನು ಸ್ಪಾನ್ಸರ್ ಮಾಡ್ತಾರೋ ಎಲ್ಲ ಮಾಡ್ಲಿ. ನೆಕ್ಸ್ಟ್ ಇನ್ನು ಮಿಚ್ಚ ಏನಕ್ಕೆ ಬೇಕೋ ನನ್ನ ಹತ್ರ ಕೇಳು ಅಂದ್ಬಿಟ್ಟು ಮಲ್ಲೇಶನ್ ಅವರು ಧೈರ್ಯ ಕೊಟ್ಟಿದ್ದಾರೆ. ಅದರಿಂದ ಇಷ್ಟು ಸ್ಪೀಡಾಗಿ ಕೆಲಸ ನಡೀತಾ ಇರೋದು. ಅಣ್ಣವ್ರು ಇದ್ಕೊಂಡು ಯಾರನ್ನ ಏನೇನು ಸ್ಪಾನ್ಸರ್ ಮಾಡ್ತಾರೋ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಇಸ್ಕೊ, ಮಿಚ್ಚ ನಿನ್ ಕಾಸು ಬೇಕಾಗಿದ್ರು ಇಲ್ಲಾಂದ್ರೆ ಲೇಬರ್ಗೆ ಏನ್ ಬೇಕಾದ್ರೂ ನಾನು ಕೇಳು ಅಂತ ಹೇಳಿದ್ದಾರೆ. ಅವ್ರು ದೇವ್ರಂಗೆ ಬಂದು ನಮ್ಗೆ ಏನ್ ಬೇಕೋ ನೀನ್ ಮಾಡು, ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಅವ್ರ ಕುಟುಂಬಕ್ಕೆ ದೇವ್ರ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊತೀನಿ. ಮತ್ತೆ ಯಾರ್ಯಾರು ಈ ಮನೆಗೆ ಮೆಟೀರಿಯಲ್ಸ್ ಏನೇನು ಸ್ಪಾನ್ಸರ್ ಮಾಡಿದ್ದಾರೆ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋನಲ್ಲಿ ಮಾಡ್ತೀನಿ. ಎಲ್ಲರೂ ಫಾಲೋ ಮಾಡ್ಕೊಳ್ರಿ, ಲೈಕ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋಗಳ. ಎಲ್ಲರಿಗೂ ಗೊತ್ತಾಗ್ಲಿ, ನಮ್ಮನ್ನ ನೋಡಿ ಯಾರನ್ನ ಒಂದು 4 ಜನ ಈ ತರ ಒಳ್ಳೆ ಕೆಲಸ ಮಾಡ್ಲಿ ಅಂತ ಕೇಳ್ಕೊಂತೀನಿ. ಜೈ ಜನಸೇವಾ.